ಮಕ್ಕಳ ಲಂಚ್ ಬಾಕ್ಸು ಖಾಲಿಯಾಗಿ ಬರಬೇಕು, ಆರೋಗ್ಯಕರವಾಗಿರಬೇಕು, ಮಾಡೋದಕ್ಕೂ ಸುಲಭವಾಗಿರಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಇದೊಂದು ಸಿಂಪಲ್ ಆಗಿರೋಂಥ ಐಡಿಯಾ ಇದೆ ನೋಡಿ. ಇದರಲ್ಲಿ ಬಿಳಿ ಚೆನ್ನ, ಪನ್ನೀರು ಎಲ್ಲ ಹಾಕಿರೋದ್ರಿಂದ ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಮುಖ್ಯವಾಗಿ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಬಿಳಿ ಚೆನ್ನನ ಕುಕ್ಕರ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ನೆನೆಸಿರೋ ಅಂಥ ಚೆನ್ನನ ಕುಕ್ಕರ್ನಲ್ಲಿ ಹಾಕಿ ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಬೇಯಿಸಿರೋ ಅಂಥ ಚೆನ್ನಾಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇಲ್ಲಿ ಒಂದು ಅರ್ಧ ಪನ್ನೀರಷ್ಟನ್ನು ನಾನು ಇಲ್ಲಿ ತುರ್ಕೊಳ್ತಾ ಇದ್ದೀನಿ. ನಿಮಗೆ ಪನ್ನೀರು ಇಷ್ಟು ಅಷ್ಟು ಅಂತ ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬಹುದು. ಮಕ್ಕಳಿಗೆ ಇಷ್ಟ ಆದರೆ ಜಾಸ್ತಿ ಹಾಕಿ, ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ. ಈಗ ಬಿಳಿ ಚೆನ್ನ, ಬೇಯಿಸಿರೋಂಥ ಬಿಳಿ ಚೆನ್ನ ಜೊತೆಗೆ ಪನ್ನೀರನ್ನ ತುರ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಿಮಗೆ ಯಾವ ತರಕಾರಿ ಇಷ್ಟನೋ ಅದನ್ನ ಸೇರಿಸ್ಕೋಬಹುದು. ನಾನಿವತ್ತು ಒಂದೇ ಒಂದು ಸಣ್ಣ ಕ್ಯಾರೆಟ್ನ ಈ ರೀತಿ ತುರ್ಕೊಂಡು ಸೇರಿಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಸ್ವಲ್ಪ ಕ್ಯಾಪ್ಸಿಕಮ್ನ ಸೇರಿಸ್ಕೋಬಹುದು, ಹಾಗೆಯೇ ಸ್ವಲ್ಪ ಫ್ರೂಟ್ಸ್ನ ಸೇರಿಸ್ಕೋಬಹುದು, ಬಟಾಣಿಗಳನ್ನ ಸೇರಿಸ್ಕೋಬಹುದು, ನಿಮ್ಮಿಷ್ಟ ಬಂದಂತೆ ಹಾಕೋಬಹುದು. ಜೊತೆಗೆ ಮಸಾಲೆ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಕೆಂಪು ಖಾರದ ಪುಡಿ, ಜೀರಿಗೆ ಪುಡಿ ಎಲ್ಲನೂ ಸೇರಿಸ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಪುಡಿನ ಹಾಕಿ, ಸ್ವಲ್ಪ ಬ್ಯಾಲೆನ್ಸ್ ಆಗಿರಲಿ, ಕಡಿಮೆನೇ ಇರಲಿ ಅಂದರೆ ಕಡಿಮೆ ಹಾಕಿ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಎಲ್ಲನೂ ಪೊಟೆಟೊ ಮ್ಯಾಷನಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ತಾಯಿದ್ದೀನಿ. ಇವಾಗ ಏನಾಗ್ತಾಯಿದೆ ಅಂದರೆ, ಬಿಳಿ ಚೆನ್ನ, ಪನ್ನೀರು, ಕ್ಯಾರೆಟು, ಮಸಾಲೆ ಪುಡಿ, ಉಪ್ಪು ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು, ಎಲ್ಲನೂ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ನಿಂಬೆ ಹಣ್ಣಿನ ಗಾತ್ರಕ್ಕೆ ನಾವು ಉಂಡೆ ಮಾಡ್ಕೋಬೇಕಾಗುತ್ತೆ. ಮಕ್ಕಳ ಲಂಚ್ ಬಾಕ್ಸಿನಲ್ಲಿ ಪ್ರೋಟೀನ್ ಇರಬೇಕು, ಕ್ಯಾಲ್ಶಿಯಂ ಇರಬೇಕು, ಹಾಗೆಯೇ ಅಯನ್ ಇರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ನೋಡಿ. ಇದೊಂದು ಅದ್ಭುತವಾದಂಥ ರೆಸಿಪಿ, ಸಿಂಪಲ್ಲಾಗಿ ಮಾಡೋದು. ಮೊದಲೇ ನೀವು ಚೆನ್ನಾಗಿ ಬೇಯಿಸಿಟ್ಕೊಂಡು ಫ್ರಿಜ್ನಲ್ಲಿ ಇಟ್ಬಿಟ್ರೆ ಬೆಳಿಗ್ಗೆ ಎದ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ತಕ್ಷಣ ಇದನ್ನು ಮಾಡಬಹುದು. ಹಾಗೆಯೇ ಇವಾಗ ಉಂಡೆ ರೆಡಿಯಾಗಿದೆ. ಇಲ್ಲಿ ಒಂದು ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮಾಮೂಲಿ ಚಪಾತಿಗಿಂತ ಸ್ವಲ್ಪ ದೊಡ್ಡ ಸೈಜಿನ ಚಪಾತಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅಗಲವಾಗಿ ಚಪಾತಿನ ಹರ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಈ ಸೈಜಿನಲ್ಲಿ ನಾನು ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಇನ್ನೊಂದು ಮಾಡ್ಬೋದು. ದೊಡ್ಡ ಚಪಾತಿ ಬದಲು ನೀವು ಸಣ್ಣದಾಗಿ ನಿಮ್ಗೆ ಎಷ್ಟು ಚಪಾತಿ ಬೇಕೋ ಅಷ್ಟು ಚಪಾತಿನ ಮಾಡ್ಕೋಬೋದು. ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ, ಒಂದೇ ಸೈಜ್ನಲ್ಲಿ ರೌಂಡಾಗಿ ಬರುತ್ತೆ ಅಂತ. ಈ ರೀತಿ ಮುಚ್ಚಳದಲ್ಲಿ ಕಟ್ ಮಾಡಿಕೊಂಡು ರೌಂಡಾಗಿ 3 ರೆಡಿ ಮಾಡ್ಕೊಂಡಿದ್ದೀನಿ. ಈ ಚಪಾತಿ ತೀರಾ ತೆಳ್ಳಗೂ ಇರಬಾರ್ದು, ತೀರಾ ದಪ್ಪಕ್ಕೂ ಇರಬಾರ್ದು, ಮೀಡಿಯಮ್ ಥಿಕ್ನೆಸ್ಸಲ್ಲಿದ್ದರೆ ರುಚಿಯಾಗಿ ಬರುತ್ತೆ. ಇವತ್ತು ನಾನು ಚಪಾತಿನ ಅಗಾರೋ ಅವರ ನಾನ್ ಸ್ಟಿಕ್ ತವಾದಲ್ಲಿ ಮಾಡ್ತಾಯಿದ್ದೀನಿ. ನಾನ್ ಸ್ಟಿಕ್ ತವ ಯಾವ್ದು ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದಾರೆ ನೋಡಿ. ಇದೊಂದು ಒಳ್ಳೆ ಆಪ್ಷನ್ನು. ಗ್ರಾನೈಟ್ ಡಿಸೈನಲ್ಲಿದೆ, ನೋಡೋಕ್ಕೂ ಚೆನ್ನಾಗಿದೆ, ಮಾಡೋಕ್ಕೂ ಕನ್ವೀನಿಯೆಂಟ್ ಆಗಿದೆ. ಇವಾಗ ಈ ತವನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಚಪಾತಿನ ಎರಡೂ ಬದಿನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮಾಮೂಲಿ ಚಪಾತಿ ಹೇಗೆ ಬೇಯಿಸಿರೋ ಅದೇ ರೀತಿ ಚಪಾತಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ಳೋದಷ್ಟೇ. ಇವತ್ತು ಮಕ್ಕಳಿಗೆ ಅಂತ ನಾನು ಸಣ್ಣ ಸೈಜ್ನಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂತಂದರೆ ಮಾಮೂಲಿ ಚಪಾತಿ ಅಗಲವಾಗಿ ಬೇಯಿಸ್ಕೊಂಡು ಅದನ್ನು ಸಹ ಈ ರೀತಿ ಮಾಡ್ಕೋಬಹುದು. ನಾವು ಮೊದಲೇ ವೈಟ್ ಚೆನ್ನ ಹಾಗೆ ಪನ್ನೀರ್ ಉಂಡೆನ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಮಧ್ಯದಲ್ಲಿಟ್ಟು ಅದ್ರ ಮೇಲೆ ಈ ಚಪಾತಿನ ಇಟ್ಬಿಟ್ಟು ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಇವಾಗ ಏನಾಗುತ್ತೆ, ಕೆಳಗಡೆ ಆ ವೈಟ್ ಚೆನ್ನ ಉಂಡೆ ಸ್ಪ್ರೆಡ್ ಆಗಿ ಚಪಾತಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಮೇಲೆ ಚಪಾತಿ ಇದೆ, ಕೆಳಗಡೆ ಆ ವೈಟ್ ಚೆನ್ನ ಪನ್ನೀರು ಮಸಾಲೆ ಇದೆ. ಇವಾಗ ಫ್ಲೇಮ್ ಲೋನಲ್ಲೇ ಇದೆ. ಆ ವೈಟ್ ಚೆನ್ನ ಮಸಾಲೆ ಎಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಆಗಲಿ. ಮಧ್ಯ ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆ ಆ ವೈಟ್ ಚೆನ್ನ ಪನ್ನೀರು ಮಸಾಲೆ ಇದೆಯಲ್ಲ, ಅದನ್ನು ಚೆನ್ನಾಗಿ ರೋಸ್ಟ್ ಆಗುತ್ತೆ. ಒಂದು 30 ಸೆಕೆಂಡಿಂದ 1 ನಿಮಿಷ ಆದಮೇಲೆ ಅದನ್ನು ಉಲ್ಟ ಮಾಡಿ ಈ ರೀತಿ ಎರಡೂ ಬದಿನೂ ಮತ್ತೆ ಬೇಯಿಸ್ತಾ ಇದ್ದೀನಿ. ಇವಾಗ ನೋಡಿ, ಈಗ ರೆಡಿಯಾಗಿದೆ. ಎರಡೂ ಬದಿನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ನಲ್ಲಿ ಮಸಾಲೆ ಇದೆ, ಇನ್ನೊಂದು ಸೈಡ್ನಲ್ಲಿ ಚಪಾತಿ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಎರಡು ಬದಿನೂ ಚೆನ್ನಾಗಿ ರೋಸ್ಟ್ ಆಗಿದೆ ಅಂದಾಗ ಮತ್ತೊಂದು ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ಒಂದು ಟ್ವಿಸ್ಟ್ ಕೊಡೋಣ. ಅದೇನು ಅಂತಂದರೆ, ಮಧ್ಯದಲ್ಲಿ ಈ ರೀತಿ ಅರ್ಧ ಚೀಸ್ ಸ್ಲೈಸ್ನ ಇಟ್ಬಿಟ್ಟು ಮತ್ತೆ ಮಧ್ಯದಲ್ಲಿ ಫೋಲ್ಡ್ ಮಾಡಿ ಎರಡೂ ಕಡೆಯೂ ಲೈಟಾಗಿ ಬಿಸಿ ಮಾಡೋಣ. ಆಗೇನಾಗುತ್ತೆ ಅಂತಂದರೆ, ಈ ಚೀಸು ಮೆಲ್ಟ್ ಆಗುತ್ತೆ, ಹೊರಗಡೆ ಕಾಣಿಸ್ತಾ ಇರುತ್ತೆ. ಮಕ್ಕಳಿಗೆ ನೋಡಿದ ತಕ್ಷಣ ಕಣ್ಣಿಗೆ ಬಿಡೋದು ಆ ಚೀಸ್ ಮಾತ್ರ ಅಷ್ಟೇ, ಗೊತ್ತೇ ಆಗೋದಿಲ್ಲ ಒಳಗಡೆ ನಾವು ವೈಟ್ ಚೆನ್ನ ಕ್ಯಾರೆಟ್ ಎಲ್ಲ ಸೇರಿಸ್ತೀವಿ ಅಂತ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಲಂಚ್ ಬಾಕ್ಸಿಗೆ ಹಾಕಿ ಜೊತೆಗೆ ಟೊಮೆಟೊ ಸಾಸು ಮಯೋನೀಸ್ನ ಹಾಕ್ಕೊಟ್ಬಿಟ್ರಂತೂ ಅದ್ಭುತವಾಗಿರುತ್ತೆ. ಮಕ್ಕಳು ಸಹ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಇಷ್ಟ ಆಗಿ ಹಿಟ್ ರೆಸಿಪಿ ಆಗಿರೋದ್ರಿಂದ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ನಿಮ್ಮ ಮಕ್ಕಳಿಗೆ ಕೊಟ್ಟು ಅವ್ರು ಇಷ್ಟಪಡ್ತಾರಾ, ಹೇಗಾಯಿತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ನನಗೆ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.